ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ರಿಟ್ ಆಫ್ ಮ್ಯಾಂಡಮಸ್ ಬಗ್ಗೆ ತಿಳಿದುಕೊಳ್ಳೋಣ. ರಿಟ್ ಆಫ್ ಮ್ಯಾಂಡಮಸ್ ಮೀನ್ಸ್ ಅ ಕಮ್ಯಾಂಡ್, ಆದೇಶ ಅಂತ ಅರ್ಥ. ಬೇಸಿಕಲಿ ಅಂದರೆ ಸಂವಿಧಾನಿಕವಾಗಿರುವಂಥ ಹುದ್ದೆಯನ್ನು ಮಾಡು ಅಥವಾ ಸಂವಿಧಾನಿಕವಲ್ಲದ ಹುದ್ದೆಗಳನ್ನು ಮಾಡಬೇಡ, ಡೂ ಆ್ಯಂಡ್ ನಾಟ್ ಟು ಡೂ ಅಂತ ಗೌರ್ನಮೆಂಟ್ ಆಗಿರ್ಬೋದು ಅಥವಾ ಲೋವರ್ ಕೋರ್ಟ್ಸ್ ಅಥವಾ ಪಬ್ಲಿಕ್ ಅಥಾರಿಟಿಗಳಿಗೆ ಹೊರಡಿಸುವಂಥ ಒಂದು ಆಜ್ಞೆ ಆಗಿದೆ. ಸೊ ಬೇಸಿಕಲಿ ರಿಟ್ ಆಫ್ ಮ್ಯಾಂಡಮಸ್ನ ಯಾವ ಸಂದರ್ಭದಲ್ಲಿ ನಾವು ಹೊರಡಿಸ್ಬೋದು ಅಂದರೆ, ಒಬ್ಬ ವ್ಯಕ್ತಿಯ ಅಂದರೆ ಈಗ ನಮಗೆ ಸ್ವತಂತ್ರ ಸಿಕ್ಕು 70 ಇಯರ್ಸ್ ಆಗಿದೆ, ಆದರೂ ಕೂಡ ಒಂದು ವಿಲೇಜ್ನಲ್ಲಿ ಸರಿಯಾಗಿ ವಾಟರ್ ಸಪ್ಲೈ ಆಗ್ತಾ ಇಲ್ಲ ಅಥವಾ ಪವರ್ ಸಪ್ಲೈ ಆಗ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಒಬ್ಬ ವ್ಯಕ್ತಿ ರಿಟ್ಟನ್ನು ಫೈಲ್ ಮಾಡ್ಬೋದು. ಅಂಡರ್ ಆರ್ಟಿಕಲ್ 32 ಕೆಳಗಡೆ ಸುಪ್ರೀಂ ಕೋರ್ಟ್ ಮತ್ತು 226 ಕೆಳಗಡೆ ಹೈಕೋರ್ಟ್ಗೆ ಅವನು ರಿಟ್ ಫೈಲ್ ಮಾಡಿ ಅಪ್ರೋಚ್ ಆಗ್ಬೋದು. ಸೊ ಅಂಥ ಸಂದರ್ಭದಲ್ಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂದರೆ, ಈ ವಾಟರ್ ಅಥವಾ ಪವರ್ ಸಪ್ಲೈ ಆಗ್ತಾ ಇಲ್ಲ ಹಳ್ಳಿಗೆ ಅಂದರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಅದು ಸಪ್ಲೈ ಆಗಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒಂದು ಆದೇಶ ಅಥವಾ ಕಮಾಂಡನ್ನು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಮಾಡುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್ ಅಂದರೆ, ಈಗ ಒಬ್ಬ ಇಂಡಿವಿಜುವಲ್ ಪರ್ಸನ್ಸ್ದ ಗೌರ್ಮೆಂಟ್ನವರು ಇಲ್ಲಿಗಲ್ ಆಗಿ ಪ್ರಾಪರ್ಟಿಯನ್ನು ಕಿತ್ಕೊಳ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಅವನು ಒಂದು ರಿಟ್ಟನ್ನು ಫೈಲ್ ಮಾಡ್ಬೋದು. ಅವಾಗ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅವನಿಗೆ ಒಂದು ಪರಿಹಾರವನ್ನು ಕೊಡುತ್ತೆ. ಸೊ ಈ ಮ್ಯಾಂಡಮಸ್ ರಿಟ್ಟನ್ನು ಯಾವ ಸಂದರ್ಭದಲ್ಲಿ ಹೊರಡಿಸಲು ಅಥವಾ ಯಾರ ವಿರುದ್ಧ ಹೊರಡಿಸಲು ಆಗೋದಿಲ್ಲ ಅಂದರೆ, ಈಗ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಥವಾ ಗವರ್ನರ್ ಆಫ್ ದಿ ಸ್ಟೇಟ್ ವಿರುದ್ಧ, ಆಮೇಲೆ ಇಂಡಿವಿಜುವಲ್ ಪರ್ಸನ್ ಮೀನ್ಸ್ ಪ್ರೈವೇಟ್ ಪರ್ಸನ್ ಅಥವಾ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ವಿರುದ್ಧ ಹೊರಡಿಸಲು ಆಗೋದಿಲ್ಲ. ಆಮೇಲೆ ಇದು ಹೈಕೋರ್ಟ್ ಜಸ್ಟಿಸ್ ವಿರುದ್ಧ ಹೊರಡಿಸಲು ಆಗೋದಿಲ್ಲ. ಈ 3 ವ್ಯಕ್ತಿಗಳ ಮೇಲೆ ಈ ರಿಟ್ಟನ್ನು ಹೊರಡಿಸಲು ಆಗೋದಿಲ್ಲ. ಮತ್ತೊಂದು ಒನ್ ಆಫ್ ದಿ ಇಂಪಾರ್ಟೆಂಟ್ ಕೇಸ್ ಅಂದರೆ ರಿಟ್ ಆಫ್ ಮ್ಯಾಂಡಮಸ್ಗೆ ಸಂಬಂಧಪಟ್ಟಂತೆ ಯೂನಿಯನ್ ಆಫ್ ಇಂಡಿಯಾ ವರ್ಚಿಸ್ SP ಓವರಾಕ್ಸಿ. ಈ ಕೇಸ್ನಲ್ಲಿ ಏನು ಹೇಳುತ್ತೆ ಅಂದರೆ, ಸುಪ್ರೀಂ ಕೋರ್ಟು ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕು ವೈಲೇಟ್ ಆದಂಥ ಸಂದರ್ಭದಲ್ಲಿ ಆತನಿಗೆ ಸರಿಯಾದ ರೀತಿಯಲ್ಲಿ ಒಂದು ಪರಿಹಾರ ದೊರಕಬೇಕಾದರೆ ಈ ಮ್ಯಾಂಡಮಸ್ ರಿಟ್ಟನ್ನು ಫೈಲ್ ಮಾಡಿ ಆತ ತನ್ನ ಪರಿಹಾರವನ್ನು ಪಡೆದುಕೊಳ್ಳಬೇಕಂತೂ ಆನರಬಲ್ ಸುಪ್ರೀಂ ಕೋರ್ಟ್ ಈ ಕೇಸಲ್ಲಿ ಹೇಳುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.